ಬಂದಿರೋ ಎಲ್ಲ ಹಿರಿಯರಿಗೆ ಮೊದಲನೇದಾಗಿ ನನ್ನ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ವರ್ಷಕ್ಕೊಂದ್ಸತಿ ಭೇಟಿಯಾಗಿದೆ. ಒಂದು ವರ್ಷ ಮಾನ್ಯತೆ ಬರಬೇಕಾದ್ರೆ ಇಯರ್ಲಿ ಒಂದು ಮೀಟಿಂಗ್ ಆಗಿತ್ತು. ಒಂದು ವರ್ಷ ಒಂದೂವರೆ ತಿಂಗಳ ಮೇಲೆ ಮೀಟಿಂಗ್ ಸ್ಟಾರ್ಟ್ ಆಗಿದೆ ಈಗ. ಸೊ ಐ ಜಸ್ಟ್ ಹೋಪ್ ನನ್ನ ನೆಕ್ಸ್ಟ್ ಪ್ರೊಡ್ಯೂಸರ್ಗೆ ದಯವಿಟ್ಟು 2 ವರ್ಷ ಮಾಡಬೇಡಿ, ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ, ಬಂದು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ. ಹಾಗೆ ಮೊದಲನೇದಾಗಿ ನಾನು ನನ್ನ ನಿರ್ಮಾಪಕರಿಗೆ ಚಂದ್ರಶೇಖರ್ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಕೂಡ, ಹಾಗೆ ತುಂಬ ಕಷ್ಟಪಟ್ಟು ಒಂದು ಪ್ರತಿಯೊಬ್ಬ ನಿರ್ಮಾಪಕರಿಗೂ ಒಂದು ಹಿಸ್ಟ್ರಿ ಇರುತ್ತೆ. ಅದು ಇಟ್ ಮೇ ಬಿ ಗುಡ್ ಆರ್ ನಾಟ್ ಸೊ ವೆರಿ ಗುಡ್, ಬಟ್ ಎಲ್ಲೋ ಒಂದು ಕಡೆ ಎಫರ್ಟ್ಸ್ ಹಾಕಿರ್ತಾರೆ ಪ್ರತಿ ಸಿನಿಮಾದಲ್ಲೂ ಚೆನ್ನಾಗಿ ಆಗೋದಕ್ಕೆ, ಚೆನ್ನಾಗಿ ಮಾಡೋದಕ್ಕೆ. ಎಲ್ಲೋ ಒಂದು ಕಡೆ ಅವರು ಮಿತಿ ಮೀರಿ ಶಕ್ತಿ ಮೀರಿ ಚಿತ್ರ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ನಾವು ಏನೇ ಕಷ್ಟಪಟ್ಟು, ನಾವೇನೇ ದುಡಿಮೆ ಏನೇ ಮಾಡ್ತೀವಿ, ಒಬ್ಬ ನಿರ್ಮಾಪಕರ ಸಂಪೂರ್ಣವಾದಂಥ ಸಹಕಾರ ಇದೆ, ಬೆಂಬಲ ಇದೆ, ನಾವು ಯಾರು ಏನೂ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಆಫ್ ಆಲ್ ಚಂದ್ರಶೇಖರ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಈ ಮಟ್ಟಕ್ಕೆ ಬಂದು ಈ ವೇದಿಕೆ ಮೇಲಿಟ್ಟು, ಹಾಗೂ ಒಂದು ಟ್ರೈಲರ್ ಆಗಲಿ, ಸಾಂಗ್ ಆಗಲಿ, ನಿರ್ದೇಶಕರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅಂತ ಮೊದಲನೇ ಕಾರಣ ತಾವು. ಸೊ ಥ್ಯಾಂಕ್ ಯು ಸರ್. ಹಾಗೆ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿವರೆಗೆ ತೊಗೊಂಡ್ಬರ್ತಾ ಇರುವಂಥ ಗೋಕುಲ್ ಚಿತ್ರ, ಅವರು ಸುಮಾರು ತಿಂಗಳ ಹಿಂದೆ ಬಂದು ಸೇರ್ಪಡೆ ಆಗಿದ್ದವರು ನಮ್ಮ ಟೀಮ್ಗೆ. ಬಟ್ ಅವತ್ತಿಂದ ಹಿಡಿದು ಇವತ್ತವರೆಗೂ ಐ ಥಿಂಕ್ ದೇ ಹ್ಯಾವ್ ಬೀನ್ ಗ್ರೇಟ್ ಸಪೋರ್ಟ್. ಗೋಕುಲ್ ಫಿಲ್ಮ್ಸಲ್ಲಿ ನನಗೆ ಜಾಸ್ತಿ ಪರಿಚಯ ಇರೋದು ಬಲರಾಮ್, ಬಿಕಾಸ್ ಅವರೊಬ್ಬರೇ ನಮ್ಮ ಹತ್ರ ಓಡಾಡ್ತಾರೆ. ಸೊ ಅದಾದಮೇಲೆ ಅವ್ರ ಅಣ್ಣಂದಿಗೂ ಪರಿಚಯ. ಅವ್ರ ಅಣ್ಣಂದ್ರು ಯಾರು ಜಾಸ್ತಿ ಮಾತಾಡಲ್ಲ, ಯಾಕಂದರೆ ಬಹುಶಃ ಜಾಸ್ತಿ ಮಾತಾಡಿದ್ರೆ ಇನ್ನೊಂದು 5 ಲಕ್ಷ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಐ ಕುಡ್ ನೆವರ್ ಸ್ಪೀಕ್ ಟು ದೆಮ್ ಪ್ರಾಪರ್ಲಿ. ಬಟ್ ಬಲರಾಮ್ ಎಲ್ಲೋ ಒಂದು ಕಡೆ ಡಿಸ್ಟ್ರಿಬ್ಯೂಟರ್ ಆದರೂ ಕೂಡ ಐ ಥಿಂಕ್ ಈಸ್ ಬೀನ್ ವಿತ್ ಮೀ. ಈ ಸ್ವಿಟ್ಜರ್ಲೆಂಡಿಗೆ ಹೋದಾಗ ಎಲ್ಲ ಕಡೆ ಈಸ್ ಬೀನ್ ಅ ವಂಡರ್ಫುಲ್ ಫ್ರೆಂಡ್, ಮೋರ್ ದ್ಯಾನ್ ಅ ಡಿಸ್ಟ್ರಿಬ್ಯೂಟರ್. ಥ್ಯಾಂಕ್ ಯು ಬಲರಾಮ್. ತಂಡದ ಬಗ್ಗೆ ನಾನು ಏನು ಹೇಳಿದ್ರು ಕಮ್ಮಿ ಆಗುತ್ತೆ. ಸೊ ನಾನು ಏನು ಹೇಳಕ್ಕೆ ಹೋಗಲ್ಲ. ವರ್ಕಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ರಚಿತಾ ಅವರು, ಸುಧಾಕರ್ ಅವ್ರ ಬಗ್ಗೆ ಹೊಗಳದಲ್ಲಿ ಗೊತ್ತಾಗುತ್ತೆ ಹೀರೋಯಿನಿಗೆ ಕ್ಯಾಮ್ರಾಮನ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಅವ್ರು ಹೇಳ್ತಾ ಇದ್ರು, ಎಲ್ಲರಿಗೂ ಹೇಳಿದ್ರು, ಎಲ್ಲರೂ ಡಾಲ್ ಥರ ಕಾಣ್ತಾ ಇದ್ರು ಅಂತ. ಶಿ ವಾಸ್ ಓನ್ಲಿ ಟಾಕಿಂಗ್ ಅಬೌಟ್ ಹರ್ಸೆಲ್ಫ್ ಆ್ಯಕ್ಚುಲಿ. ಬಿಕಾಸ್ ನನಗೆ ಗೊತ್ತಿರೋಂಗೆ ರಚಿತಾ ಅವರು ಯಾವತ್ತೂ ಸಿನಿಮಾ ನೋಡಲ್ಲ, ಅವ್ರನ್ನ ನೋಡ್ತಾ ಕೂತಿರ್ತಾರೆ. ನಮ್ಗೆ ಸಾಂಗ್ ತೋರಿಸ್ದಾಗಲೂ ಒಂದ್ಸತಿ ಕರೆದು ಕೇಳಿದೆ, ಸಾಂಗ್ ಹೇಗಿದೆ ಅಂತ. ಯಾವ ಸಾಂಗು ಕೇಳಿದ್ರು. ಸೊ ಸೀರಿಯಲಿ ಹುಡುಗಿರ ಅಂತ ನೋಡ್ಬೇಕಾದ್ರೆ ಅವ್ರನ್ನೇ ನೋಡ್ತಾರೆ. ಆ್ಯಕ್ಚುಲಿ ನಾನು ಅವ್ರ ಬಗ್ಗೆ ಹೇಳಬೇಕು. ಆ್ಯಕ್ಚುಲಿ ಎಡಿಟಿಂಗಲ್ಲಿ ಕುತ್ಕೊಂಡಿರ್ತೀವಿ, ಸಿನಿಮಾ ಒಂದಿಷ್ಟು ದೊಡ್ಡದು, ಪ್ರಾಬಬ್ಲಿ ನಮ್ಮ ಎಡಿಟಿಂಗ್ ಸ್ವೀಟಲ್ಲಿ ನಂದಕಿಶೋರ್ ಅವರು ಕಷ್ಟಪಟ್ಟು ಆಲ್ಮೋಸ್ಟ್ ಐ ಥಿಂಕ್ ಒಂದು 37-41 ಇಂಚಸ್ ಏನೋ ಟೆಲಿವಿಷನ್ ಹಾಕಿದ್ದಾರೆ. ಸೊ ಇಟ್ಸ್ ಕ್ವೈಟ್ ವಿಸಿಬಲಿ ಬಿಗ್, ಯುನೋ. ಸೊ ಅವ್ರು ಯಾವ ಭಾಗ ಟಿವಿ ನೋಡ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ. ನೋಡ್ತಾ ಇದ್ದಾರೆ, ನಾರ್ಮಲಿ ನೀವು ಟೆನ್ನಿಸ್ ಆಡ್ಬೇಕಾದ್ರೆ ನೋಡಿರ್ತಾರೆ, ಹೀಗೆ ಹೋಗ್ತಾರೆ ಮುಖ. ರಚಿತ್ ಅವ್ರು ಹಾಗೆ ನೋಡೋದು, ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಮುಖ ಹಾಗೆ ಹೋಗ್ತಾರೆ. ಸೊ ಸುಧಾಕರ್ ಅವರು ಇಸ್ ಅ ಗುಡ್ ಜಾಬ್, ಐ ನೋ, ಒಳ್ಳೆಯ. ಬಟ್ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಟೀಮ್ ದಟ್ ಐ ಹ್ಯಾವ್ ವರ್ಕ್ ವಿತ್. ಎಲ್ಲಕ್ಕಿಂತ ಜಾಸ್ತಿ ನನ್ನ ತಂಡದಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬೆಂತಟ್ಟದೆ ಬಂದು, ಅಥವಾ ನಾನು ಯಾರಿಗಾನ ಹೆಸರು ತಗೊಂಡು ಹೇಳಲೇಬೇಕು ಅಂದರೆ ಮೋರ್ ದೆನ್ ಎನಿಬಡಿ ನಾನು ಫಸ್ಟು ತರುಣ್ ಸುಧೀರ್ಗೆ. ಸಿನಿಮಾಗೆ ನಂದ ಡೈರೆಕ್ಟ್ ಇದ್ದಾರೆ ಹೌದು, ಸುಧಾಕರ್ ಕ್ಯಾಮ್ರಾಮನ್ ಹೌದು, ಹರಿಕೃಷ್ಣ ಅವರು ಮ್ಯೂಸಿಕ್ ಹೌದು. ಬಟ್ ಐ ಥಿಂಕ್ ತರುಣ ತಲೆ ಕೆಡಿಸ್ಕೊಂಡಷ್ಟು ಬಹುಶಃ ನಂದ ಈ ಪಿಕ್ಚರ್ಗೆ ತಲೆ ಕೆಡಿಸ್ಕೊಂಡಿದ್ದೆ. ಬಿಕಾಸ್ ಐ ಥಿಂಕ್ ಅವರಿಬ್ಬರದ್ದು ಸಂಬಂಧ ಆಗಿದೆ, ಆ್ಯಂಡ್ ನನ್ನ ತರುಣ್ ಮೇಲೆ ನಂದ ಅವರ ನಂಬಿಕೆ ಆಗಿದೆ. ಸೊ ದಟ್ ಡಸಂಟ್ ಮೇಕ್ ಎನಿಬಡಿ ಎನಿ ಬಿಗರ್ ಆರ್ ಸ್ಮಾಲರ್ ಹಿಯರ್ ಬಿಟ್ವೀನ್ ದೆಮ್. ಆ್ಯಂಡ್ ಈ ಒಂದು ಅಣ್ಣ ತಮ್ಮಂದ್ರ ಬಾಂಡಿಂಗ್ ನಾನು ಭಾಳ ಕಮ್ಮಿ ನೋಡಿರೋದು. ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಬಂದಾಗ
ನಾನು ಕಷ್ಟಪಡ್ತಾರ ಸಿನಿಮಾಗೆ ಇನ್ನೊಬ್ರು ಹೆಸರು ತೊಗೊಂಡೋಗ್ತಾ ಇದ್ದಾರೆ ಅಂತ ಬಂದಾಗ ನನ್ನ ಸಂಬಂಧಗಳು ಮುರಿದು ಹೋಗಿರೋದು ನೋಡಿದ್ದೀನಿ ನಾನು. ಬಟ್ ಇಂಥ ಒಂದು ಟೈಮಲ್ಲೂ ಕೂಡ ಐ ಥಿಂಕ್ ದ ವೇ ದೇ ಆರ್ ಸ್ಟಕ್ ಅರೌಂಡ್ ಇಟ್ ಶೋಸ್ ವಾಟ್ ಅ ಗ್ರೇಟ್ ಫಾದರ್ ಹಿ ವಾಸ್ ಟು ಹೂಮ್ ದೇ ವರ್ ಬಾರ್ನ್. Who taught them the value of families and everything. Good evening, sir. ಈ ಮಧ್ಯೆ ನಮ್ಮ ಪ್ರತಿಯೊಬ್ಬ ಟೆಕ್ನಿಷಿಯನ್ ಈ ಸಿನಿಮಾಗೆ ಕೆಲಸ ಮಾಡಿರೋದು ಐ ಥಿಂಕ್ ದೇ ಪುಟ್ ದೇರ್ ಹಾರ್ಟ್. ಸ್ವಲ್ಪ ಟೈಮ್ ತಗೊಂತು ಆ್ಯಕ್ಚುಲಿ ಸಿನಿಮಾ ಕಂಪ್ಲೀಟ್ ಆಗೋದಕ್ಕೆ. ಬಟ್ ಐ ಥಿಂಕ್ ನನಗೆ ಒಂದು ಸಿನಿಮಾ, ಒಂದು ಚಿತ್ರದಲ್ಲಿ ನಾವು ಕೆಲಸ ಮಾಡಿರೋದು ಸಂಪೂರ್ಣವಾದ ತಂಡನ ನಾವು ಒಂದು ಫ್ಯಾಮಿಲಿ ಅಂತ ಹೇಳಕ್ ಹೋದ್ರೆ ಇಟ್ಸ್ ಅ ಫ್ಯಾಮಿಲಿ ಮ್ಯಾಟರ್. ಸೊ ಐ ಗೆಸ್ ವಿ ಆಲ್ ಹ್ಯಾಡ್ ಅ ರೀಸನ್ಸ್ ಫಾರ್ ದ ಫಿಲ್ಮ್ ಸ್ಲೈಟ್ ಡಿಲೇ. ಬಟ್ ಈ ಟಾಪಿಕ್ ನಾನು ಯಾಕೆ ಎತ್ತಿದೆ ಅಂದರೆ, ಎಲ್ಲೋ ಒಂದು ಕಡೆ ರೀಸೆಂಟ್ ಆಗಿ ಒಂದು ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬಂದಿದ್ದು, ಟ್ವಿಟರಲ್ಲಿ ನೋಡಿದೆ ನಾನು, ದಟ್ ಎಷ್ಟೋ ಸಿನಿಮಾಗಳು ರಿಲೀಸಿಗೋಸ್ಕರ ಕಾಯ್ತಾ ಇರ್ತಾರೆ ಈ ಥರ ಅಂತ. ಆ್ಯಂಡ್ ಐ ರಿಯಲಿ ವಾಂಟ್ ಟು ಅಪಾಲಜೈಸ್ ಟು ಆಲ್ ಆಫ್ ದೆಮ್ ದಟ್ ಯಾವುದೋ ಕಾರಣ ತಲೆ ಇಟ್ಕೊಂಡಿದ್ದು ಯಾವುದೋ ಆಗಿದ್ದಲ್ಲ. ಬಟ್ ದೇರ್ ಆರ್ ಟೆಕ್ನಿಕಲ್ ಎರರ್ಸ್ ಆಲ್ಸೋ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಲ್ಸೋ ವಿಚ್ ಎವ್ರಿಬಡಿ ವರ್ ಟ್ರೈಂಗ್ ಟು ಸಾರ್ಟ್ ಔಟ್ ಆ್ಯಂಡ್ ದ ಪ್ರೊಡಕ್ಷನ್ ಡಿಫರೆನ್ಸಸ್. ಬಟ್ ಐ ಥಿಂಕ್ ಬೈ ದಿ ಎಂಡ್ ಆಫ್ ದ ಡೇ 4ನೇ ತಾರೀಕು ಅನೌನ್ಸ್ ಆಗಿದೆ ಅಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಗೊತ್ತಿರೋ ಹಾಗೆ ನಮಗೆ ತುಂಬ ಖುಷಿಯಾಗಿದೆ. ಫೈನಲಿ ಒಂದು ವರ್ಷದಲ್ಲಿ 365 ದಿನದಲ್ಲಿ ಒಂದು ಸಿನಿಮಾ ಮಾಡಿದಾಗ ಆ ಡೇಟ್ ಯಾವುದು ಅಂತ ನಮ್ಗೆ ಗೊತ್ತಿರಲ್ಲ. ಆ ಡೇಟ್ ಅಂತ ಒಂದು ಪತ್ರಿಕೆಯಲ್ಲಿ ಬರೋದಂತ ಏನಾಗುತ್ತೆ, ಒಂಚೂರು ಮುಜುಗರ ಇದ್ದೇ ಇರುತ್ತಲ್ಲ. ಗೋಕುಲ್ ಫಿಲ್ಮ್ಸ್ ಒಟ್ಟಿಗೆ ಇನ್ನೊಬ್ಬ ವ್ಯಕ್ತಿಗೆ ನಾನು ಬಹಳ ಥ್ಯಾಂಕ್ಸ್ ಹೇಳಲೇಬೇಕು ಈ ಸಂದರ್ಭದಲ್ಲಿ. ನನ್ನ ಸ್ನೇಹಿತರಾದಂಥ ತ್ಯಾಗು ಅವರು ಬಹಳ ಸಪೋರ್ಟ್ ಮಾಡಿದ್ದಾರೆ ಈ ಮಟ್ಟಕ್ಕೆ ಬರೋದಕ್ಕೆ. ತ್ಯಾಗು ಎಲ್ಲಿದ್ದೀರ ಗೊತ್ತಿಲ್ಲ, ಇದೆಲ್ಲ ಇರಬೇಕು. ಥ್ಯಾಂಕ್ ಯು ತ್ಯಾಗ್ ಅವರು. ಆಮೇಲೆ ಸಿನಿಮಾಗೂ ಸಂಬಂಧ ಇಲ್ಲ, ಯಾವುದಕ್ಕೂ ಸಂಬಂಧ ಇಲ್ಲ, ಬಟ್ ಆದರೂ ಕೂಡ ನನ್ನೊಟ್ಟಿಗೆ ಬಹಳಷ್ಟು ಕೆಲಸ ಮಾಡಿ ಸಪೋರ್ಟ್ ಮಾಡಿದಂಥ ನಮ್ಮ ಸ್ಮಾಲ್ ಅಂದರೆ ಯೋಗೇಶ್ ಬಾಕೇಶ್ ಅವರು, ನಾವು ಭಾಳ ಪ್ರೀತಿಯಿಂದ ಸ್ಮಾಲ್ ಅಂತ ಕರೀತೀವಿ ಅವರಿಗೆ. ಈಸ್ ಬೀನ್ ಅ ಗ್ರೇಟ್ ಸಪೋರ್ಟ್ ಫಾರ್ ದಿಸ್ ಫಿಲ್ಮ್. ಥ್ಯಾಂಕ್ ಯು. ಆ್ಯಂಡ್ ನಂದ ಮನಸ್ಸಿನಿಂದ ಕೆತ್ತಿದ್ದಾರೆ ಚಿತ್ರ. ಸೊ ಮನಸ್ಸಿಗೆ ಹತ್ತಿರವಾದಂಥ ಒಂದು ಸಿನಿಮಾ ಅಂತ ಇದ್ದೀನಿ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಆ್ಯಂಡ್ ಐ ಹೋಪ್ ಈ ಸಿನಿಮಾ ಚಂದ್ರಶೇಖರ್ ಅವ್ರಿಗಾಗಲಿ, ಗೋಕುಲ್ ಫಿಲ್ಮ್ಸ್ ಅವ್ರಿಗಾಗಲಿ, ಇಟ್ ಡಸ್ ಆಲ್ ದ ವೆರಿ ಬೆಸ್ಟ್ ಫಾರ್ ದೆಮ್ ಅಂತ ಐ ಜಸ್ಟ್ ಹೋಪ್ ಅಂಡ್ ಪ್ರೇ ಫಾರ್ ದ್ಯಾಟ್. ಆ್ಯಂಡ್ ನನಗೆ ಸಪೋರ್ಟ್ ಮಾಡೋದಂಥ ಪ್ರತಿಯೊಬ್ಬ ಪೋಷಕ ನಟರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿ ನಾಣಿ ಅವ್ರು ಬಂದಾಗ ಹೇಳ್ತಾ ಇದ್ರು, ನಾಣಿ ಎಲ್ಲಿದ್ದೀರ? ಅವಾಗ ಬರೋದು ನೀವು ಹೇಳಿದ್ರೆ ಅವಾಗ ಇಲ್ಲಿ ಬರಬೇಕಾದ್ರೆ ಅವರು ಕಣ್ಣು ಸೆಳೆದ ಅಥವಾ ನಮ್ಮ ಮುಂದೆ ನಿಂತಾಗ ಅವರಿಗೆ ಭಯ ಆಗೋದು ಸಹಜ ಅಂತ. ಒಂದು ಸೀಕ್ರೆಟ್ ನಾನು ರಿವೀಲ್ ಮಾಡ್ತೀನಿ ನಿಮಗೆ. ಓಕೆ, ನೀವು ಎಷ್ಟೇ ಒಳ್ಳೆ ಕಲಾವಿದ ಅಂತ ಹೇಳಿದ್ರು ಕೂಡ ಅದು ನೆನ್ನೆವರೆಗೆ ಇವತ್ತು ವಾಪಸ್ ಮೇಕಪ್ ಹಾಕೊಂಡು ಆ್ಯಕ್ಟ್ ಮಾಡಬೇಕಾಗುತ್ತೆ. ವಾಪಸ್ ಮೇಕಪ್ ಹಾಕೊಂಡು ಆ್ಯಕ್ಟ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಿರೋಲ್ಲ, ನಾವೆಲ್ಲ ನಿಮ್ಗೆ ತುಂಬ ಸಿನಿಮಾಗಳು ನೋಡಿರ್ತೀವಿ, ಟೆನ್ಷನಲ್ಲೇ ಬರ್ತೀವಿ ನಾವು. ಬಿಟ್ಟರೆ ಇವ್ರು ಕಿಂದಾಗಿ ಬಿಡ್ತಾರೆ ನಮ್ಮನ್ನ. ಸೊ ನಾವು ನೀವು ನೋಡ್ತಾ ಇರೋದು ನಮಗೆ ನೋಡ್ತಾ ಇದೆ ಅಂತಲ್ಲ, ನೀವೇನು ನೋಡ್ತಾ ಇದ್ದೀರ ಅಂತ ನೋಡ್ತಾ ಇರೋದು. ಸೊ ಪ್ರತಿಯೊಬ್ಬ ಯಾರೇ ಒಂದು ಸ್ಟಾರ್ ಆಗಿರಲಿ, ಎಷ್ಟೇ ದೊಡ್ಡ ನಟರಾಗಿರಲಿ, ಬಹಳ ಭಯ ಎಲ್ಲರಿಗೂ ಇರುತ್ತೆ. ಯಾಕಂದ್ರೆ ಪ್ರತಿ ಸಿನಿಮಾ ಹೊಸ್ತು, ಪ್ರತಿ ಸೀನ್ ಹೊಸ್ತು ಅಂದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೆಲ್ಲೋ ಕೂತಿರ್ತೀರ, ದೇವ್ರು ಕಿವಿ ಕೊಡ್ಬೇಕು, ತುಂಬಾ ದೂರ ಕಿವಿ ಅಂತ ಹೇಳ್ತೀರ, ಅಲ್ಲಿ ಮಾತಾಡೋದ್ರಲ್ಲಿ ನೀವು ಕೇಳಿಸೋದಿದ್ದಾರೆ, ಅದೇ ದೊಡ್ಡ ತಪ್ಪು ನಮಗೆ. ಎಲ್ಲೋ ಕೂತಿರ್ಬೇಕಾದ್ರೆ ಯಾವ್ದೋ ಸೀನ್ ಬಗ್ಗೆ ಮಾತಾಡ್ತಿರ್ತೀರ ಇವರು. ನಂದ ನೀವು ಎಲ್ಲೋ ಮಾತಾಡ್ಕೊಂಡು ನಂದ ನಿಮಗೆ ಹೇಳ್ತಾ ಇರ್ತಾರೆ ಏನು ನಾಳೆ ಸೀನ್ ಅಂದಾಗ ನೀವು ಕೇಳ್ತೀರ, ಅವ್ರು ನಂದ ಹೇಳ್ತಾರೆ, ಗುರುಗಳ ನಾಳೆ ನಾನು ಕ್ಲೈಮ್ಯಾಕ್ಸ್ ತೆಗಿತಾ ಇದ್ದೀನಿ. ಹೌದು ನಾಳೆ ಕ್ಲೈಮ್ಯಾಕ್ಸ್ ಅಲ್ವಾ, ಭಾಳ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್. ಅವಾಗ ನೀವೊಂದು ಮಾತು ಹೇಳ್ತೀರ, ಅವ್ರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಇವ್ರು ತಿಂದು ಬಿಡ್ತಾರೆ ಅಂತಿಲ್ಲ, ಅಷ್ಟೇ ಸಾಕು ನಮಗೆ ಸಾಯಿಸಕ್ಕೆ. ಈಗ ಎಷ್ಟು ಟೆನ್ಷನ್ ಆಗುತ್ತೆ ನಮಗೆ ರಾತ್ರಿ, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದು ನಮ್ಮ ಹತ್ರ. ಆಕ್ಚುಲಿ ನಾಳೆ ಬರ್ಬೇಕಂದ್ರೆ ಅವ್ರು ಹಂಗೆ ಮಾಡಿದಾರೆ, ಇವ್ರು ತಿಂದ್ಬಿಡ್ತಾರೆ ಅಂದ್ರೆ ಏನು ತಿನ್ಬೇಕು ನಾವು? ಈಗ ನಂದನ್ನು ಕರಿಬೇಕಾಗುತ್ತೆ ರೂಮ್ಗೆ ರಾತ್ರಿ,
ಏನು ತೆಗಿತಾ ಇದೆಯಪ್ಪ ನಾಳೆ? ಇಲ್ಲ ಹೀಗಿದೆ. ಅವರು ನೀನೇನಾದ್ರು ಎಕ್ಸ್ಟ್ರಾ ತೆಗಿತಾ ಇದೆಯಾ? ಇಲ್ಲ ಸರ್, ನೀವೇನು ಮಾಡ್ತಿರೋ ಅದನ್ನು ನಾನು ನೀಟಾಗಿ ಕ್ಯಾಪ್ಚರ್ ಮಾಡಬೇಕು, ನಮ್ಮ ಅದೇ ಚಾಲೆಂಜ್. ನಾನು ಏನಪ್ಪ ಎಕ್ಸ್ಟ್ರಾ ಮಾಡಬೇಕು ಸರ್? ಅದು ಬಂದ್ಬಿಡುತ್ತೆ ಸರ್, ನೀವು ಬನ್ನಿ. ಇದನ್ನ ಹೇಳಿ 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 ಎ ಸಿ ರೂಮಲ್ಲಿ ಬೆವರು ಬರ್ಸೋದು ನಿಮ್ಗೆ ಇನ್ನೂ ಕಾಡ್ಸಿರಲ್ಲ. ಸೊ ನೀವು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಥರ ಪೋಸ್ಟ್ಗಳು ಬಂದು ನೀವು ಆಲ್ರೆಡಿ ಕಟ್ಔಟ್ ಅದು ಇದು ಆಗ್ಬೇಕಾದ್ರೆ ನಮಗಾಗುವಂಥ ಗಾಬರಿ ನಿಮ್ಗೆ ಯಾರಿಗೂ ಆಗಕ್ಕೆ ಸಾಧ್ಯ ಇರಲ್ಲ. ಸೊ ಚಿಕ್ಕಣ್ಣ ಎಲ್ಲೇ ಇದ್ರು ಖುಷಿಯಾಗಿರೋಕ್ಕೆ ಹೇಳಿ, ಅವ್ರಿಗಿಂತ ಜಾಸ್ತಿ ಟೆನ್ಷನ್ ನಮಗಿರುತ್ತೆ. ಓಕೆ, ಸೊ ಈ ಮಧ್ಯೆ ನನಗೆ ಐ ವಾಂಟ್ ಟು ಥ್ಯಾಂಕ್ ಸ್ಪೆಷಲಿ ಫ್ರಮ್ ಮೈ ಹಾರ್ಟ್, ಐ ವಾಂಟ್ ಟು ಥ್ಯಾಂಕ್ ದೇವಣ್ಣ. ಬಿಕಾಸ್ ಅದೇನೋ ಗೊತ್ತಿಲ್ಲ, ವೀರ ಮದಕರಿ ಟೈಮಿಂದ ಹೇಳ್ತೀನೋ, ನಾನು ಒಂದು ಚಿಕ್ಕ ಪಾತ್ರ ಆಗಿರಲಿ ಏನಾಗಿರಲಿ, ಅವ್ರ ಮನೆಗೆ ಹೋದ ತಕ್ಷಣ ಓಡ್ ಬರ್ತಾರೆ, ನೀವು ಓಟಿ ಮಾಡ್ತೀನಿ ಬನ್ನಿ. ನಾನು ದೇವರಾಜ ಅವರಿಗೆ ನಾನು ಇಲ್ಲಿಂದ ಅವರು ತುಂಬ ಮನಸ್ಪೂರ್ವಕ ಕೃತಜ್ಞತೆಗಳು ಮಾತಾಡ್ತಾರೆ. ಆ್ಯಂಡ್ ಪ್ರಕಾಶ್ ರಾಜ್ ಅವರೊಟ್ಟಿಗೆ ಮಾಡೋದಕ್ಕೆ ಒಂದು 2 ಸೀನ್ ಸಿಕ್ತು ನನಗೆ. ಬಟ್ ಐ ಥಿಂಕ್ ಅವರೊಟ್ಟಿಗೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಯಾರು ಆ್ಯಕ್ಟ್ ಅವ್ರು ಪ್ರಕಾಶ್ ರಾಜ್ ಅವರು. ಸಚ್ ಎ ವಂಡರ್ಫುಲ್ ಜೆಂಟಲ್ಮನ್ ನನ್ನ ಆ್ಯಕ್ಟರ್. ಆ್ಯಕ್ಚುಲಿ ಅವರ ಒಂದು ಪ್ರೆಸೆನ್ಸೇ ಸಾಕು ಟು ಗೆಟ್ ದ ಬೆಸ್ಟ್ ಔಟ್ ಆಫ್ ಅಸ್, ಏನೋ ಅಂತ ಒಂದು ಕಲಾವಿದರೊಟ್ಟಿಗೆ ಆ್ಯಕ್ಟ್ ಮಾಡೋದ್ರಿಂದ ಏನು ಖುಷಿ ಅಂದರೆ, ನಾವು ಇನ್ನೂ ಎಲ್ಲ ಒಂದು 2-3% ಜಾಸ್ತಿ ಎಫರ್ಟ್ಸ್ ಹಾಕಿ ಇನ್ನೊಂದಿಷ್ಟು ಚೆನ್ನಾಗಿ ಕಾಣಿಸ್ತೀವಿ ಆ ಸೀನಲ್ಲಿ ಅನ್ನೋ ಒಂದು ನಂಬಿಕೆ ನನಗೆ. ಸೊ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ಅಫ್ಕೋರ್ಸ್ ಮಿಕ್ಕಿದವರು ಎಷ್ಟೋ ಅವಿನಾಶ್ ಅವ್ರು ಇರ್ಬೋದು, ಎಲ್ಲರೊಟ್ಟಿಗೂ ನಾನು ತುಂಬ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಅಗೇನ್ ಮಧುಜಿ ವಾಸ್ ಅ ಗ್ರೇಟ್ ಡಿಲೈಟ್ ಟು ವಾಚ್. ವಂಡರ್ಫುಲಿ ಪರ್ಫಾರ್ಮ್. ಆ್ಯಂಡ್ ಆ ಕ್ಯಾರೆಕ್ಟರ್ಗೆ ತಕ್ಕಂತೆ ಏನಿರಬೇಕು ಅದನ್ನು ನಾವು ಕಲ್ತು ಬಹಳ. ಇನ್ನೊಂದು ಅವ್ರ ಬಗ್ಗೆ ಹೇಳಲೇಬೇಕು, ನಾನು ಉದ್ದುದ್ದ ಲೈನ್ಸ್ ಇರೋದು ಮಧುವರಿಗೆ ಒಂದು ಕಡೆ ಪ್ರಾಂಪ್ಟಿಂಗ್ ತಗೊಂಡಿಲ್ಲ. ಇಟ್ ಡೆಫಿನೆಟ್ಲಿ ಡಿಸರ್ವ್ಸ್ ಅನ್ ಅಪ್ಲಾಸ್. ಬಿಕಾಸ್ ಏನಕ್ಕೆ ಭಾಷೆ ಗೊತ್ತಿಲ್ಲ ಅಂದಾಗ ಆ ಲೈನ್ಸ್ನ ಯಾರೋ ಒಂದು ಚೂರು ಎತ್ಕೊಡ್ಬೇಕಾಗತ್ತೆ, ಇಲ್ಲ ಪ್ರಾಂಪ್ಟ್ ಮಾಡ್ತಾ ಇರಬೇಕಂತೆ. ಬಟ್ ಶಿ ಇಸ್ ಡನ್ ಸಚ್ ಅ ವಂಡರ್ಫುಲ್ ಜಾಬ್ ಹಿಯರ್. ಆ್ಯಂಡ್ ನೀವು ನೋಡಿ, ನಾಳೆ ನೋಡಿದ್ರೆ ಗೊತ್ತಾಗುತ್ತೆ ದ ವೇ ಶಿ ಇಸ್ ಪರ್ಫಾರ್ಮ್ಡ್ ಓವರ್ ದೇರ್. Everybody, and especially I want to thank Hari Krishna for the wonderful music he's given. ಹಾಗೆಯೇ ಚಿತ್ರದಲ್ಲಿ ನನ್ನನ್ನು ನಂಬಿ ಪ್ರತಿಯೊಂದು ಹೆಜ್ಜೆಗೂ ನನ್ನೊಟ್ಟಿಗೆ ಸಪೋರ್ಟ್ ಮಾಡೋದಂತ ಮತ್ತೆ ನನ್ನ ಟೀಮ್, ನನ್ನ ಡ್ಯಾನ್ಸ್ ಮಾಸ್ಟರ್ಸು, ನನ್ನ ಫೈಟ್ ಮಾಸ್ಟರ್ಸು, ಪ್ರತಿಯೊಬ್ಬರಿಗೂ ನಾನು ಜಸ್ಟ್ ವಾಂಟ್ ಟು ಸೇ ಥ್ಯಾಂಕ್ ಯು. ರಚಿತಾ ಅವರು ಭಾಳ ಚೆನ್ನಾಗಿ ಹೇಳಿದ್ರು. ಸ್ವಿಟ್ಜರ್ಲ್ಯಾಂಡಲ್ಲಿ ಸುದೀಪ್ ಅವರು ಭಾಳ ದೊಡ್ಡ ಇನ್ಸ್ಪಿರೇಷನ್ ಅಂತಂದರು. ನಮ್ಮ ಕಷ್ಟ ಗೊತ್ತು. ನಾನು ಇವತ್ತುವರೆಗೂ ಸ್ವಿಟ್ಜರ್ಲ್ಯಾಂಡಿಗೆ ಹೋಗಲ್ಲ. ನನಗೆ 3.5 hours 4 hours ಮೇಲೆ ಫ್ಲೈಟಲ್ಲಿ ನಾನು ಆಗಲ್ಲ ಕೂರಕ್ಕೆ. ಯಾಕಂದರೆ ಭಾಗತೆಗೆ ಹಾಕ್ಬಿಡ್ತೀನಿ ಅಂತೀನಿ ನಾನು. ನಮಗೆ ಮೈಗ್ರೇನ್ ಇದೆ. ಬಟ್ ಎಲ್ಲೋ ಒಂದು ಕಡೆ ಆ -5 ಅಂತ ಏನು ಹೇಳ್ತಾರೆ, 2-3 ಸತಿ ನಂದನಿಗೆ ಹೇಳಿ ನನಗೆ ಫಸ್ಟು ವಾಪಸ್ ಇಂಡಿಯಾ ಕರ್ಕೊಂಡು ಹೋಗಲ್ಲ, ನಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಅವಾಗ ರಚಿತಾ ಅವರು ಸೆಟ್ಟಿಗೆ ಬರೋರು. ನಾನು ಅವ್ರ ಡ್ರೆಸ್ ನೋಡ್ತಾ ಇದ್ದೆ, ಪಾಪ ಹಾರ್ಡ್ಲಿ ಎನಿಥಿಂಗ್ ಅವ್ರು. No, you're looking nice. ಆ ಡ್ರೆಸ್ ನೋಡಿ ಆ್ಯಂಡ್ ಅವ್ರೇನು ಡ್ರಾಮಾ ಮಾಡ್ತಾ ಇದ್ರು ಅಥವಾ ಬುಲ್ಬುಲ್ ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ ನನಗೆ. ಅವರು ಏನು ಚಳಿ ಆಗ್ತಿದ್ದವ್ರ ಥರ ಆಗ್ತಾ ಇದ್ರು. ಹಂಗೂ ಟೆಸ್ಟ್ ಮಾಡಿದೆ, ಏನು ಅವರು ಟೀ ಕಾಫಿನೇ ಕುಡಿತಾ ಇದ್ದಾರ, ಏನು ಕುಡಿತಾರೆ ನೋಡಿ, ನಾವು ಮಾಡೋಣ. ಟೀಯಲ್ಲೇ ಕಾಫಿ ಕುಡಿತಾ ಇದ್ರು. ಓಕೆ, ಲೆಟ್ ಮಿ ಪುಟ್ ಇಟ್ ದಿಸ್ ವೇ. ಸೊ ನೀವೇನು ಬೇಕಾದ್ರೆ ಅನ್ಕೊಳ್ಳಿ. ಬಟ್ ಎಲ್ಲೋ ಒಂದ್ ಕಡೆ ನನಗೆ ಯಾಕೆ ಚಳಿ ಆಗ್ತಾ ಇರಲಿಲ್ಲ ಅಂದ್ರೆ, ಆ ಒಂದು ಈಗೋ ನನಗೆ ಚಳಿ ಆಗಕ್ಕೆ ಬಿಡ್ತಾ ಇರಲಿಲ್ಲ. ಹೆಣ್ಣಾಗ ಅವರೇ ನಿಂತ್ಕೊಂಡಿರೋ ಹೆಣ್ಮಗು ನಾನು ಯಾಕೆ ಹಂಗೆ ಗಡಗಡ ಬರ್ತಾ ಇದ್ದೆ, ಹಂಗ ಅವ್ರಿಗೊಂದು ಚಳಿ ಆಗ್ತಾ ಇಲ್ಲ. ಯಾರ ಹತ್ರ ಮಾತಾಡ್ತಾ ಇದ್ದಾರೆ. ಆಮೇಲೆ ನಂದನಿಗೆ ಹೇಳಿದ್ದೆ, ಮುಚ್ಕೊಂಡು ತಗೊಂಡು ಹೋಗ್ಲಾ ಬಡ್ಬಿಡ್ತೀನಿ. ಅಷ್ಟು ನಾನು ಯಾಕೆ ನನಗೆ ಐ ಆಮ್ ನಾಟ್ ಸಂಬಡಿ ಹೂಸ್ ಟ್ರಾವೆಲ್ಡ್ ಟು ಸಚ್ ಕೋಲ್ಡ್ ಕಂಟ್ರೀಸ್ ಆ್ಯಂಡ್ ನಮ್ಗೆ ಆಗಲ್ಲ, ಚಳಿ ಆಗಿ ಬರಲ್ಲ ನಮಗೆ. ಬಟ್ ಯಾ our previous films experience has helped her a lot in this film. ಸಾಕಮ್ಮ ನಿಮ್ಮ ಕಂಟ್ರಿ ನೀವೇ ಓಡಾಡಿ, ನಾವು ಇಂಡಿಯಾದಲ್ಲೇ ತೆಕ್ಕೊಂಡ್ಬರ್ತೀವಿ ಸಾಂಗ್. ನಂದ ತುಂಬ ಪ್ರೀತಿಯಿಂದ ತೋರಿಸಿದ ನಮ್ಮ ಸಿನಿಮಾದಲ್ಲಿ ಅಭಿವೃದ್ಧಿ ಕಾಣುತ್ತೆ. ಆ್ಯಂಡ್ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಯು ಫಾರ್ ದಟ್. ಆ್ಯಂಡ್ ಇನ್ನೊಂದು ಹೇಳಲೇಬೇಕು, ಮುನಿ ಅವ್ರದ್ದು ಒಂದು ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ ಇದ್ದೀವಿ ಸ್ಟೇಜ್ ಮೇಲೆ. ಸುದೀಪ್ ಅವರು ಸ್ವಿಟ್ಜರ್ಲ್ಯಾಂಡಲ್ಲಿ ನಮ್ಮನ್ನು ಕರೆಕ್ಟಾ ಅವ್ರಿಗೆ ಏನಂತ ಯಾಕೆ ವಿಷಯ ಆಗಿದೆ ಅಂದರೆ, ಕಮಿಂಗ್ ಟು ದ ಪಾಯಿಂಟ್, ಬೆಂಗಳೂರಿನಲ್ಲಿ ಹೈದರಾಬಾದಲ್ಲಿ
ಹೀರೋಯಲ್ಲಿ ಶೂಟಿಂಗ್ ನಡೀಬೇಕಾದ್ರೆ ನಾನಿ ಬಹಳ ಒಂದು ಉತ್ಸಾಹ ಇರುವಂಥ ಒಬ್ಬ ಕಲಾವಿದರು. ಡೈಲಾಗ್ಸ್ ತೊಡಗಿಸ್ಕೋತಾರೆ, ಸೀನಲ್ಲಿ ಮಾತಾಡ್ತಾರೆ. ನಂದಕಿಶೋರಿಗೆ ಬಹಳ ಹತ್ತಿರವಾಗಿರೋದ್ರಿಂದ ಎಲ್ಲ ಥರ ಚರ್ಚೆಗಳು ನಡೀತಾ ಇರುತ್ತೆ. ಮುನಿಯವ್ರು ಯಾವಾಗಲೂ ಒಂಥರ ಮುನಿಸ್ಕೊಂಡೇ ಇರ್ತಾರೆ ಸೆಟ್ಟಲ್ಲಿ. ಅಂದ್ರೆ ಅವ್ರು ಇರೋದೇ ಹಾಗೆ ಬಹಳ ಒಳ್ಳೆ ವ್ಯಕ್ತಿ. ಬಟ್ ಏನೋ ಯಾಕೋ ತುಂಬಾ ಸೀರಿಯಸ್ ಆಗಿದಾರಲ್ಲ ಅವರಂತ ಅನ್ಸುತ್ತೆ. ಇವರಿಬ್ಬರು ಒಂಥರ ಮೊಲ ಮತ್ತೆ ಆಮೆ ಸಂಬಂಧ ಅವರಿಬ್ಬರು. ಸ್ವಿಟ್ಜರ್ಲೆಂಡಿಗೆ ಬರ್ತಾರಂತ ಗೊತ್ತಾಯ್ತು ನನಗೆ. ನಾವು ಹೋಗಿ ಆಲ್ರೆಡಿ ಸಾಂಗ್ ಎಲ್ಲ ತೆಗೆದಾಗಿತ್ತು. ಎಲ್ಲೋ ಒಂದು ಕೆಟ್ಟ ಖುಷಿ ಆಯ್ತು ನನಗೆ. ಅಲ್ಲಿಗೆ ಬರ್ತಾ ಇದ್ದಾರೆ ಅವರು, ಬರಲಿ ಅಂತ. ಸೊ ನಾನು ಫಸ್ಟ್ ನನ್ನನ್ನು ಕೇಳಿದ್ದು, ಅವರಿಬ್ರು ಕಾಸ್ಟ್ಲಿ ನನಗೆ ನಾಳೆ ಸರ್ ಅಲ್ಲೇನು ಹಾಕೊಂತ ಇದಾರಲ್ಲ ಅಷ್ಟೇ, ಬರಲಿ ಅಂತ. ಯಾಕಂದ್ರೆ ಅಲ್ಲಿ ಆಲ್ರೆಡಿ 7 days ಆಫ್ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆಫ್ ದಟ್ ಕೋಲ್ಡ್ ಇದಲ್ಲ. ಒಂದು ನೆಕ್ಸ್ಟ್ ಡೇ ಬರ್ತಿದ್ದ ಹಾಗೇನೆ ಎಲ್ಲಿ ನಾಡಿ ಎಲ್ಲಿ ಮುನಿ ಸಿಕ್ಕಿರೋ ಬಸ್ ಎಲ್ಲ ಅವರು, ಅವ್ರಿಗೆ ನಿಲ್ಕೊಳಕ್ ಆಗ್ತಾ ಇಲ್ಲ. ನಾಡಿ 2.5 ಶೀಟ್ ಡೈಲಾಗ್ ಹೇಳೋರು 4 ಲೈನ್ ಹೇಳ್ತಾ ಇಲ್ಲ ಅವ್ರು. ಅವತ್ತು ಬಾಯಿ ಏನೋ ಹೇಳ್ತಾ ಇದೆ, ಡೈಲಾಗ್ ಏನೋ ಬರ್ತಾ ಇದೆ, ಗಡೆ 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 ತಾಡ್ಬಿಟ್ರು ಅವರು. ಮುನಿ ಎಸ್ಕೇಪ್ ಆಗಿದೆ ಏನಕ್ಕಂದ್ರೆ ಅವರು ಬರೀ ಒಂದು ಕಪಾಳ ಕೊಡ್ಸ್ಕೊಳ್ಳೋದು ಒಂದು ಚಿಕ್ಕ ಶಾರ್ಟ್ ಇರ್ತದೆ, ಆದ್ರೆ ಫುಲ್ ಸ್ವಿಟ್ಜರ್ಲೆಂಡ್ ಅಲ್ಲ ಆ ಸೀನ್ ಅಲ್ಲಿ. ಅಂಡ್ ಕಪಾಳ ಕೊಡ್ಸ್ಕೊಂಡಿದ್ರಿಂದ ಅವ್ರು ಚಳಿಯೆಲ್ಲ ಹೀಗೆಲ್ಲ ಅಂದ್ಕೊಂಡು ಅಡ್ಜಸ್ಟ್ ಮಾಡ್ಬಿಟ್ರು. ಬಟ್ ನಾಣಿ ಇದಿರ್ಬೇಕಿಗೆ ನಾಣಿ ಕೈಲಿ ಆಗ್ತಾ ಇಲ್ಲ. ಸೊ ನಾಣಿ ಅವ್ರಿಗೆ ಹೇಳಿದೆ, ನಾಣಿ ನಾನು ಇಂಡಿಯಾದಲ್ಲಿ ಹಿಂಗೆ ಇರಲಿಲ್ಲ, ಸ್ವಿಟ್ಜರ್ಲ್ಯಾಂಡಿಗೆ ಬಂದಮೇಲೆ ಒಂದು ಔಷಧಿ ಕಂಡುಹಿಡಿದಿದ್ದೀನಿ ಅಂತ. ಸರ್ ಫಸ್ಟ್ ಕೊಡಿ ಸರ್ ಅಂತ. ಇಲ್ಲ ಆಗಲ್ಲಪ್ಪ, ನೀವು ಬಂದು ನನ್ನ ಕಾರಲ್ಲಿ ಬನ್ನಿ, ಅಲ್ಲಿ ಹೀಟ್ರ್ ಹಾಕಿದ್ದೀನಿ, ಬನ್ನಿ ಕೊಡ್ತೀನಿ ಅಂತ. ನನಗೆ ಆ ಔಷಧಿ ಯಾರು ಹೇಳ್ಕೊಟ್ಟಿದ್ದು? ಬಲರಾಮ್ ಅವ್ರು ಹೇಳ್ಕೊಟ್ಟಿದ್ದು. ಬಲರಾಮ್ ಅವ್ರಿಗೆ ಯಾರು ಹೇಳ್ಕೊಟ್ಟಿದ್ದು? ಡ್ಯಾನ್ಸ್ ಮಾಸ್ಟರ್ ಹೇಳ್ಕೊಟ್ಟಿದ್ದು. ಡ್ಯಾನ್ಸ್ ಮಾಸ್ಟರ್ಗೆ ಯಾರು ಹೇಳ್ಕೊಟ್ಟಿದ್ದು? ಅಲ್ಲಿರೋ ಕೋಆರ್ಡಿನೇಟರ್ಗೆ ಹೇಳ್ಕೊಟ್ಟಿದ್ದು. ಸೊ ಇದು ದೊಡ್ಡ ಒಂದು ಮೆಡಿಕಲ್ ಶಾಪ್ ಇದೆ. ಇಟ್ಸ್ ಎ ಬ್ಯೂಟಿಫುಲ್ ಚೇಂಜ್. ಸೊ ನಾಡಿ ಅವ್ರು ಬಂದರು. ಬಟ್ ಅವತ್ತೇನಾಯ್ತು, ನಮ್ಮ ಹತ್ರ ಇದ್ದಿದ್ದ ಔಷಧಿ ತೊಗೊಳಕ್ಕೆ ಒಂದೇ ಕಪ್ ಇತ್ತು. ಅವರಿಗೆ ಮುಜುಗರ ಅನ್ನೋದು, ಸರ್ ಪರವಾಗಿಲ್ಲ ಸರ್, ನಾವು ಅಂದರೆ ಸಿ ಯು ಡೋಂಟ್ ಹ್ಯಾವ್ ಅನ್ ಆಪ್ಷನ್ ಇದೆ, ಬೇಕಾ ತಗೊಳ್ಳಿ, ದಯವಿಟ್ಟು ಬೇಡ ಅನ್ನಲ್ಲ ಸರ್, ಕೊಡಿ. ಫಸ್ಟ್ ಸ್ಪೂನ್ ಆಫ್ ಔಷಧಿ ತಗೊಂಡಿದ್ದ ಹಾಗೆ ಒಂದು ಕೆಟ್ಟ ಎಕ್ಸ್ಪ್ರೆಷನ್ ಕೊಟ್ಟರು ನಾಡಿ. ನಾನು ಅಂದ್ಕೊಂಡೆ ಬಹುಶಃ ನಾಡಿ ಇದ್ರ ಮೇಲೆ ಆ ಔಷಧಿ ಮತ್ತೆ ಪ್ರಯೋಗ ಮಾಡಲ್ಲ ಅಂತ. ಬಟ್ ಮೆಡಿಕಲ್ ಶಾಪೇ ಓಪನ್ ಮಾಡೋದು ಅದಾದ್ಮೇಲೆ ನಾಡಿ. ಆ ಮೆಡಿಕಲ್ ಶಾಪಿಗೆ ಅಸಿಸ್ಟೆಂಟ್ ಆಗಿದ್ದೇ ಮುನಿಯವರು. ಸೊ ಬೇಸಿಕ್ಲಿ ಏನಾಯ್ತು, ನಾನು ಯಾಕೆ ಅವರಿಗೆ ತುಂಬಾ ಒಳ್ಳೆಯದಾದ ಸ್ವಿಟ್ಜರ್ಲೆಂಡಲ್ಲಿ ಅಂತ ಈಗ ನಿಮ್ಗೆ ಅರ್ಥ ಆಗಿದೆ. ಎಂಟೊಂದೇ ಕಷ್ಟ ಸುಖ ಹಂಚ್ಕೊಂಡಿರ್ಬೇಕಲ್ಲ ನಾವೆಲ್ಲ. ಇಟ್ಸ್ ಬೀನ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಆ್ಯಂಡ್ ನಗೋ ಕ್ಷಣಗಳು ತುಂಬ ಇದೆ ನನಗೆ ರನ್ನಾದಲ್ಲಿ ನೆನೆಸ್ಕೊಳ್ಳೋಕೆ ಹೋದರೆ. ಬಿಕಾಸ್ ಇಟ್ ವಾಸ್ ಸಚ್ ಅ ಬಬ್ಲಿ ಟೀಮ್ ಆ್ಯಂಡ್ ಎನರ್ಜೆಟಿಕ್ ಟೀಮ್. ಪ್ರತಿಯೊಬ್ಬರು ಅಲ್ಲಿ ಏನಾಗುತ್ತೆ, ಕೆಲವು ಸಿನಿಮಾಗಳು ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ, ದೊಡ್ಡ ಸಿನಿಮಾ ಅಂತಿರೋ ಚಿಕ್ಕ ಸಿನಿಮಾ ಅಂತಿರೋ, ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಬಟ್ ಒಂದು ಸಿನಿಮಾ ಮುಗಿದ್ಮೇಲೆ ಆ ಸಿನಿಮಾದಿಂದ ನಾವು ಏನು ಮನೆಗೆ ತೊಗೊಂಡು ಹೋಗ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಆ್ಯಂಡ್ ಐ ಥಿಂಕ್ I have a lot more fond memories in this movie than any other film of mine. So I really want to thank all of them for making me a part of it. Especially Chandrasekhar ಅವರಿಗೋಸ್ಕರ ಹಾಗೂ ನಂದಕಿಶೋರ್ ಅವರಿಗೋಸ್ಕರ, I want all of you to heartily bless them for this movie, because ನನಗೆ ನಿಜವಾಗ್ಲೂ ಚಂದ್ರಶೇಖರ್ ಅವರಿಗೆ ಒಳ್ಳೇದಾಗಲಿ ಹಾಗೂ ನಂದ ಅವರಿಗೆ ಒಳ್ಳೇದಾಗಲಿ ಅಂತ ಕೇಳ್ಬೋದು. ಬಿಸ್ನೆಸ್ ಮಾಡೋದಂತ ನಮ್ಮ ಬಲರಾಮ್ ಅವರಿಗೆ ಕಿವಿ ಜೋರಾಗಿ ಕೊಡ್ತಾ ಇದ್ದಾರೆ. ಅವರಿಬ್ಬರಿಗೆ ಒಳ್ಳೇದಾಗ್ತದೆ, ಇದು ಒಳ್ಳೇದಾಗುತ್ತೆ ಬಡ್ಡಿ ಸಮಯ. ಸೊ ಐ ಜಸ್ಟ್ ರಿಕ್ವೆಸ್ಟ್ ಯು ಆಲ್ ಟು ಬ್ಲೆಸ್ ದಿಸ್ ಫಿಲ್ಮ್ ಫ್ರಮ್ ಯುವರ್ ಹಾರ್ಟ್. ಆ್ಯಂಡ್ ತರುಣ್ ಅಗೇನ್ ಈಗ ಮಾತಾಡ್ತಾ ಏನು ಸ್ಥಾನ ಕೊಟ್ಟರು ಅವರಿಗೆ ಥ್ಯಾಂಕ್ ಯು ಸೊ ಮಚ್. ಬಟ್ ಫ್ರಾಂಕ್ಲಿ ಸ್ಪೀಕಿಂಗ್, ಎಲ್ಲೋ ಭಗವಂತ ಒಂದು ಚಿಕ್ಕ ಸ್ಥಾನ ನಮಗೆ ಕೊಟ್ಟಾಗ, so these we can do as a good human. Let's try to be good humans and actors over here. Thank you so much.